ಸರ್ ಹಾಲಿನ ರೇಟ್ನ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಏನ್ ಅನಿಸ್ತಾ ಇದೆ? ಅವಲೇ ಜಾಸ್ತಿ ಮಾಡಿದ್ದಾರೆ ಮೇಡಮ್. ಹೀಗೆ ಪದೇ ಪದೇ ಜಾಸ್ತಿ ಮಾಡ್ತಾ ಹೋದರೆ ಸೊ ಬಡಬಗ್ಗರಿಗೆ ಭಾಳ ತೊಂದರೆ ಆಗ್ತದೆ. ಅಂದರೆ ಅದನ್ನು ಇನ್ಮೇಲೆ ಜಾಸ್ತಿ ಮಾಡಬೇಡಿ ಅಂತ ಜನರ ಪರ ಹೇಳಬೇಕಾಗತ್ತೆ ನಾವು. ಹೊರೆ ಆಗುತ್ತೆ ಅಲ್ವಾ? ಹಾಂ, ಹೊರೆ ಆಗುತ್ತೆ. ಈ ಪದೇ ಪದೇ ಮಾಡಿದ್ರೆ ಜನಕ್ಕೆ ಹೊರೆ ಆಗ್ಬಿಡುತ್ತೆ. ಅಂದ್ರೆ ಇವಾಗ ಹಾಲಿನ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಕಾಫಿ ಟೀ ರೇಟ್ ಕೂಡ ಜಾಸ್ತಿ ಆಗುತ್ತೆ ನೋಡಿ. ಹೌದು, ನೀವು ಹೇಳೋದು ಸರಿ. ನೋಡಿ, ಎಲ್ಲ ಹೋಟ್ಲುಗಳಲ್ಲೂ 10 ಇದ್ದ 12 ಮಾಡ್ತಾರೆ, 13 ಇದ್ದ 15 ಮಾಡ್ತಾ ಇದ್ದಾರೆ. ಪಾಪ ಬಡ ಸಾಮಾನ್ಯರಿಗೆ ಕೊಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಂತೂ ಹೌದು, ದೊಡ್ಡ ಹೋಟ್ಲುಗಳು, ಸ್ಟಾರ್ ಹೋಟ್ಲುಗಳು 1ಕ್ಕೆ 2 ತಗೊಳ್ತಾರೆ. ಅಂದರೆ ಬಡಬಗ್ಗರಿಗೆ ಅನುಕೂಲವಾಗುವಾಗೆ ಇದನ್ನು ದಯವಿಟ್ಟು ಸರ್ಕಾರ ಮುತುವರ್ಜಿಸಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ. ಇರೋದೇ ಜಾಸ್ತಿ, ನಿಮಗೆ ಬಿಟ್ಟಿದ್ದು. ಈ ಹಿಂದೆ ಕೂಡ 2 ರೂಪಾಯಿ ಜಾಸ್ತಿ ಹೌದು ಮಾಡಿದ್ರಿ, ಅದೇ ಕೂಡ ಹೊರೆ ಆಗ್ತಾ ಇದೆ. ಅದು ಹೊರೆ ಆಗ್ತಾ ಇದೆ. ಮತ್ತೆ 5 ರೂಪಾಯಿ ಅಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಮೇಡಮ್, ತುಂಬ ಜಾಸ್ತಿ ಆಗುತ್ತೆ. ಅದು ಒಬ್ಬ ಮಿಡ್ಲ್ ಕ್ಲಾಸ್ಗೆ ಲೋ ಕ್ಲಾಸ್ಗೆ ಭಾಳ ಅಪ್ಸೆಟ್ ಆಗುತ್ತೆ. ಅಂದರೆ ಭಾಳ ಇಂಪಾರ್ಟೆಂಟ್. ಅಂದ್ರೆ ಇನ್ನೊಂದ್ ಕಡೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ಗ್ಯಾರಂಟಿಗಳನ್ನ ಏನ್ ಕೊಡ್ತಾ ಇದೆ, ಒಂದ್ ಕಡೆ ಕೊಡೋದು, ಒಂದ್ ಕಡೆ ಏನಾದ್ರು ಮಾಡ್ತಾ ಇದೆಯಾ ಅಂತ ಮಾತಾಡ್ತಾರೆ. ನಮ್ಗೆ ಅದೇ ಟಿವಿ ನೋಡೋದು ಅದೇ ಸಂಶಯ ಬರ್ತಾ ಇದೆ. ಒಂದು ಕಡೆ ಹೇಳ್ಕೊಡೋದು, ಒಂದು ಕಡೆ ಕೊಡೋದು ಅಂದರೆ ಅದು ಒಬ್ಬರಿಗೆ ಅನುಕೂಲ, ಇನ್ನೊಬ್ಬರಿಗೆ ಅನಾನುಕೂಲ ಆಗ್ತದೆ. ಅದರಿಂದ ದಯವಿಟ್ಟು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದು ಅಂದರೆ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಬಡವರ ಪರವಾಗಿ ನೀವು ನಿಂತ್ಕೊಳ್ಳಿ.